ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತೆ. ಮೇಷರಾಶಿ, ಈ ಸಮಯದಲ್ಲಿ ನೀವು ಯಾವುದೇ ಕಠಿಣ ಕೆಲಸದಲ್ಲಿ ತೊಡಗಿದ್ದೀರಿ. ಸರಿಯಾಗಿ ಯೋಚಿಸಿ, ನೀವು ಏನು ಮಾಡಲು ಬಯಸುತ್ತೀರಿ ಎಂದು ಹಾಗೂ ನಿಮ್ಮ ವಿಚಾರಗಳನ್ನು ಸ್ಪಷ್ಟಪಡಿಸಿಕೊಳ್ಳಿ. ಏಕೆಂದರೆ ಯಾವುದಾದರೂ ತಪ್ಪು ಮಾಡಿಬಿಡಬಹುದು. ಗಮನದಲ್ಲಿ ಇಟ್ಟುಕೊಳ್ಳಿ, ತಾಳ್ಮೆಯಿಂದ ನೀವು ಎಲ್ಲವನ್ನು ಗೆಲ್ಲಬಹುದು. ನಿಮ್ಮ ಕೆಲಸವನ್ನು ಪೂರ್ತಿಯಾಗಿ ಅರ್ಥ ಮಾಡಿಸಲು ತಾಳ್ಮೆಯಿಂದ ಕೆಲಸ ತೆಗೆದುಕೊಳ್ಳಿ. ಇಂದು ನೀವು ನಿಮ್ಮ ಎಲ್ಲ ಕೆಲಸವನ್ನು ಬಿಟ್ಟು ನಿಮ್ಮ ಜೊತೆಗಾರನಿಗೆ ನಿಮ್ಮ ಧ್ಯಾನವನ್ನು ಕೇಂದ್ರೀಕರಿಸಿ. ಇಬ್ಬರೂ ಜೊತೆಗೆ ಬಹಳ ಮಾತಾಡಿ ಮತ್ತು ಒಬ್ಬರಿಗೊಬ್ಬರು ತಮ್ಮ ಅನಿಸಿಕೆಗಳನ್ನು ತೋರಿಸಿ. ಇದು ಸಂಬಂಧವನ್ನು ಗಟ್ಟಿಗೊಳಿಸುವುದು. ಒಬ್ಬರ ಜೊತೆಗೆ ಇನ್ನೊಬ್ಬರು ಖುಷಿಯಾಗಿರಿ. ಇಂದು ಕಾರ್ಯಸ್ಥಳದಲ್ಲಿ ನಿಮಗೆ ಸಹಕರ್ಮಿಗಳ ಪೂರ್ಣ ಸಹಯೋಗ ದೊರಕುವುದು. ನಿಮಗೆ ನಿಮ್ಮ ಸಮೂಹ ಕಾರ್ಯದ ಪೂರ್ಣ ಕ್ಷಮತೆ ಹಾಗೂ ಪ್ರತಿಭೆಯನ್ನು ಇಲ್ಲಿ ತೊಡಗಿಸಿಕೊಳ್ಳಬೇಕಾಗಿದೆ. ಇದರಿಂದ ಗುರಿಯನ್ನು ಸುಲಭವಾಗಿ ತಲುಪಬಹುದು. ಎಲ್ಲರಿಗೂ ಸರಿಯಾದ ರೀತಿಯಲ್ಲಿ ತಿಳಿಸಿ ಹಾಗೂ ಸುಲಭವಾಗಿ ನಿಮ್ಮ ಗುರಿಯನ್ನು ತಲುಪಿರಿ. ಇಂದು ನೀವು ಸ್ವಲ್ಪ ಆಶ್ಚರ್ಯಯುತವಾಗಿ ಆರ್ಥಿಕ ಲಾಭವನ್ನು ಅಪೇಕ್ಷಿಸಬಹುದು. ಅದು ನಿಮ್ಮ ಹಿತದಲ್ಲಿ ಇರುವುದು. ನೀವು ಎಂಥ ಸಂಪತ್ತನ್ನು ಪಡೆಯಬಹುದು ಎಂದರೆ ನೀವು ಅದನ್ನು ಎಂದು ಅಪೇಕ್ಷಿಸಿಯೇ ಇಲ್ಲ. ನಿಮಗೆ ಅನಿರೀಕ್ಷಿತ ಲಾಭವನ್ನು ದೊರಕಿಸಿಕೊಡುವುದು. ನಿಮಗೆ ಸರ್ಕಾರಿ ಸಹಾಯವೂ ದೊರೆಯಬಹುದು. ಈ ಅನಪೇಕ್ಷಿತ ಲಾಭದ ಆನಂದವನ್ನು ಪಡೆಯಿರಿ. ಇಂದು ನಿಮ್ಮ ಮೂಡ್ ಚೆನ್ನಾಗಿ ಇರುವುದಿಲ್ಲ. ಅದರ ಕಾರಣದಿಂದ ನೀವು ಗಮನವನ್ನು ಹರಿಸಲು ಸಾಧ್ಯವಿಲ್ಲ. ಅದರ ಕಾರಣದಿಂದ ಬೇಡದೇ ಇರುವಂತಹ ಜಗಳದಲ್ಲಿ ನೀವು ಬೀಳಬಹುದು. ನೀವು ಶಾಂತಿಯಿಂದ ಇರಲು ಪ್ರಯತ್ನಿಸಿ. ನಿಮ್ಮ ಮೂಡನ್ನು ಹಾಗೆಯೇ ಹರಿದಾಡಲು ಬಿಡಬೇಡಿ. ಇಲ್ಲದಿದ್ದರೆ ಕೊನೆಯಲ್ಲಿ ಪಶ್ಚಾತ್ತಾಪ ಪಡಬೇಕಾಗಬಹುದು. ವೃಷಭ ರಾಶಿ, ನಿಮ್ಮ ರಚನಾತ್ಮಕತೆ ಇಂದು ಪ್ರಶಂಸೆಗೆ ಪಾತ್ರ ಆಗುತ್ತದೆ. ಇಂದು ನೀವು ಬೇರೆಯವರಿಗೆ ಅವರ ಕಷ್ಟದ ಸಮಸ್ಯೆಗಳಿಂದ ಹೊರಬರಲು ದಾರಿ ತೋರಿಸುತ್ತೀರಾ. ಕಷ್ಟಗಳನ್ನು ಸುಲಭವಾಗಿ ಬಗೆಹರಿಸುವ ನಿಮ್ಮ ಈ ಕಲೆಯನ್ನು ನೋಡಿ ಜನ ನಿಮ್ಮಿಂದ ಪ್ರಭಾವಿತರಾಗುತ್ತಾರೆ. ನಿಮ್ಮ ಸಂಬಂಧದಲ್ಲಿ ತಡೆಯನ್ನು ಬಚಾವು ಮಾಡಲು ಸರಿಯಾದ ದೃಷ್ಟಿಕೋನದ ಅವಶ್ಯಕತೆ ಇದೆ. ಎಲ್ಲಿ ವ್ಯಕ್ತಿಯು ಎಲ್ಲಿ ಸಮಯದಲ್ಲಿ ಸರಿಯಾಗುವುದಿಲ್ಲ. ಬೇರೆ ವ್ಯಕ್ತಿಯ ಸುತ್ತ ಆಕರ್ಷಿತರಾಗುವುದರಿಂದ ಬಚಾವಾಗಿರಿ. ದೂರದವರೆಗೂ ಒಟ್ಟಿಗೆ ಇರುವ ಜೀವನ ಸಂಗಾತಿಯನ್ನು ಹುಡುಕಿ. ಇಂದು ಕೆಲಸದ ಒತ್ತಡದಿಂದ ಸ್ವಲ್ಪ ಶಕ್ತಿಹೀನರಾದಂತೆ ಅನುಭವವಾಗುವುದು. ಈ ಎಲ್ಲಾ ಕೆಲಸವನ್ನು ಸ್ವಲ್ಪ ಸ್ವಲ್ಪ ಮಾಡಿ. ಸ್ವಲ್ಪ ಒತ್ತಡದಿಂದ ದೂರವಿರಿ. ಇದು ನಿಮಗೆ ಮುಂದಿನ ಸಮಯದಲ್ಲಿ ನಿವೇಶನವನ್ನು ಒದಗಿಸುವುದು. ಇಂದು ನೀವು ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ. ನೀವು ಎಲ್ಲಿ ಹಾಗೂ ಹೇಗೆ ಹಣವನ್ನು ಹೂಡುತ್ತೀರಿ ಎಂದು ಮತ್ತು ನಿಮ್ಮ ಗಮನ ಬೇಗ ಲಾಭ ತಂದುಕೊಡುವಂತಹ ವ್ಯವಹಾರಗಳನ್ನು ಬಿಟ್ಟು ಸುರಕ್ಷಿತ ವ್ಯವಹಾರಗಳ ಕಡೆ ಆಕರ್ಷಿತವಾಗುವುದು. ಈ ಸಮಯಕ್ಕೆ ಇದೇ ಸರಿಯಾದ ನಿರ್ಣಯವಾಗಿದೆ. ಏಕೆಂದರೆ ಇದು ಹುಷಾರಾಗಿ ಹೂಡಿದ ಬಂಡವಾಳವಾದುದರಿಂದ ಮುಂದೆ ಹೋಗಿ ಲಾಭವನ್ನು ತಂದುಕೊಡುವುದು. ನಿಧಾನವಾಗಿಯೇ ದೊಡ್ಡ ಯುದ್ಧವನ್ನು ನೀವು ಗೆಲ್ಲಬಹುದು. ಇಂದು ನೀವು ಎಲ್ಲಾ ಅಡೆತಡೆ ಹಾಗೂ ತೊಂದರೆಗಳನ್ನು ದೂರ ಮಾಡುತ್ತಾ ಸಂತೋಷವನ್ನು ಅನುಭವಿಸುವಿರಿ. ನಿಮ್ಮ ಶಕ್ತಿಯ ಸ್ಥಾನ ಎತ್ತರದಲ್ಲಿ ಇರುವುದು ಹಾಗೂ ಯಾವುದೇ ವಿಶೇಷ ನೋವು ಇರುವುದಿಲ್ಲ. ನೀವು ಈ ಒಳ್ಳೆಯ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಬೇಕು. ನೀವು ಈ ಶಕ್ತಿ ದಿನಗಳ ಉಪಯೋಗವನ್ನು ಪಡೆದುಕೊಳ್ಳಬೇಕು. ಮಿಥುನ ರಾಶಿ, ಇಂದು ನೀವು ನಿಮ್ಮ ಸಮಯವನ್ನು ದಾಟಿ ಹೊರಬಂದು ಹೊಸ ಹೆಜ್ಜೆ ಇಡಲು ಇಷ್ಟಪಡುತ್ತೀರಿ. ನೀವು ನಿಮ್ಮ ಜೀವನದಲ್ಲಿ ಅನೇಕ ವಸ್ತುಗಳನ್ನು ಮುನ್ನಡೆಸಲು ಇಷ್ಟಪಡುತ್ತೀರಿ. ಉದಾಹರಣೆಗೆ ನಿಮ್ಮ ಸಂಬಂಧಗಳು, ನಿಮ್ಮ ವ್ಯವಹಾರ ಇತ್ಯಾದಿ. ಜೊತೆಗೆ ನೀವು ರೋಮಾಂಚಕ ಆಟವನ್ನು ಆಡಲು ಇಷ್ಟಪಡುವಿರಿ. ಇಂದು ನಿಮ್ಮ ಮನಸ್ಸು ಏನನ್ನು ಮಾಡಲು ಹೇಳುತ್ತದೋ ಅದನ್ನೇ ಮಾಡಿ. ನಿಮ್ಮ ಸಂಗಾತಿಯೊಂದಿಗೆ ಪ್ರೀತಿಯನ್ನು ಸವಿಯಬೇಕಿದ್ದರೆ ಸಣ್ಣ ಸಣ್ಣ ವಿಷಯದಲ್ಲಿ ಕೊಪ್ಪಿಸಿಕೊಳ್ಳಿ. ಹಾಗೆ ಮಾಡುವುದರಿಂದ ನಿಮ್ಮ ದೃಷ್ಟಿಕೋನದಲ್ಲಿ ಸಕಾರಾತ್ಮಕ ಬದಲಾವಣೆಯಾಗಲಿದೆ ಮತ್ತು ನಿಮ್ಮ ಸಂಗಾತಿಯಲ್ಲಿ ಇದರಿಂದ ಸುರಕ್ಷಿತ ಭಾವನೆ ಬರಲಿದೆ. ಸಮಯವಿರುವಂತೆಯೇ ಹೀಗೆ ಮಾಡಿದರೆ ನಿಮ್ಮ ಸಂಬಂಧವು ಭವಿಷ್ಯದಲ್ಲಿ ಗಟ್ಟಿಯಾಗಲಿದೆ. ಇಂದು ನಿಮ್ಮಲ್ಲಿನ ಆತ್ಮವಿಶ್ವಾಸವು ಅತೀವವಾಗಿದೆ. ಇಂದು ನೀವು ನಿಮ್ಮೆಲ್ಲ ಜವಾಬ್ದಾರಿಯನ್ನು ಪೂರ್ಣಗೊಳಿಸುವಿರಿ. ನಿಮ್ಮ ಕಾರ್ಯಕ್ಷಮತೆಯ ಅಂತಿಮ ಹಾಗೂ ನೀವು ಎಲ್ಲರ ಅಪೇಕ್ಷೆಯಂತೆ ಒಳ್ಳೆಯವರಾಗಿರುವಿರಿ. ಇಂದು ನಿಮ್ಮ ಕೆಲಸವನ್ನು ಬಹಳಷ್ಟು ಉತ್ತಮಗೊಳಿಸುವಿರಿ ಹಾಗೂ ನಿಮ್ಮ ಪ್ರದರ್ಶನವು ಉತ್ತಮವಾಗಿರುವುದು. ಎಲ್ಲರೂ ನಿಮ್ಮಿಂದ ಪ್ರಭಾವಿತರಾಗುವುದಂತೂ ನಿಜ. ನೀವು ನೋಡುವಿರಿ, ದೂರ ವಿದೇಶದಲ್ಲಿ ಯಾವುದೋ ಮನುಷ್ಯ ಆರ್ಥಿಕ ರೂಪದಲ್ಲಿ ನಿಮಗೆ ಲಾಭದಾಯಕವಾಗಿ ಸಾಬೀತು ಆಗಿರುವರು. ಈ ಲಾಭ ನೆಟ್ವರ್ಕ್ನಿಂದ ಫಲವಾಗಿದೆ. ಹೀಗೆ ಕೆಲಸ ಮಾಡುತ್ತೀರಿ, ಇನ್ನೂ ಲಾಭ ದೊರೆಯುವುದು. ಇಂದು ನೀವು ನೋಡುವಿರಿ, ನೀವು ಅನಿರೀಕ್ಷಿತವಾಗಿ ಕಾಯಿಲೆ ಬೀಳುವಿರಿ ಎಂದು. ಇದು ನಿಮಗೆ ಆಳವಾದ ಚಿಂತೆಯಲ್ಲಿ ಬೀಳಿಸಬಹುದು. ಇದರಿಂದ ನಿಮಗೆ ಮಾನಸಿಕ ಚಿಂತೆಯು ಆರಂಭವಾಗುತ್ತದೆ. ನೀವು ಎಚ್ಚರಿಕೆಯಿಂದ ಇರಿ ಮತ್ತು ಆರೋಗ್ಯ ಅವಶ್ಯಕತೆಯ ಅನುಸಾರ ಉಪಚಾರ ನಡೆಯುವುದರಿಂದ ನಿಮಗೆ ಚೆನ್ನಾಗಿ ಅನಿಸುವುದು. ಕರ್ಕರಾಶಿ, ಇಂದು ನೀವು
ನಿಮ್ಮ ಮನೆಯ ಅಂದಕ್ಕೆ ಒಂದು ಹೊಸ ರೂಪ ಕೊಡಲು ಇಚ್ಛಿಸುವಿರಿ. ಇದರಿಂದ ನಿಮಗೂ ನಿಮ್ಮ ಜೀವನದಲ್ಲಿ ಹೊಸದನ್ನು ಕಂಡುಕೊಂಡಂತೆ ಆಗುತ್ತದೆ. ಮನೆಯಲ್ಲಿ ಮಾಡಿರುವ ಈ ಪರಿವರ್ತನೆ ನಿಮ್ಮ ಒಳಗೆ ಆಗಿರುವ ಪರಿವರ್ತನೆಯನ್ನು ಪ್ರತಿಬಿಂಬಿಸುತ್ತದೆ. ಗಮನದಲ್ಲಿ ಇಟ್ಟುಕೊಳ್ಳಿ, ಅಲಂಕಾರಕ್ಕೆ ಬೇಕಾದ ವಸ್ತುಗಳನ್ನು ಮಾತ್ರ ಖರೀದಿಸಿ. ಹಣವನ್ನು ಸುಮ್ಮನೆ ಖರ್ಚು ಮಾಡಬೇಡಿ. ಆದರೆ ನೀವು ಪಾರ್ಟ್ನರ್ ಮುಂದೆ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಇಚ್ಛಿಸುತ್ತಿದ್ದರೆ ಅದನ್ನು ಇವತ್ತು ಮಾಡಬೇಡಿ. ಆದರೆ ಆ ವ್ಯಕ್ತಿ ನಿಮ್ಮ ಗೆಳೆಯ ಅಥವಾ ಅಪೇಕ್ಷಿಸುವವರಾಗಿರುತ್ತಾರೆ. ಆದರೆ ಅವರು ತುಂಬಾ ನಿಕಟವಾಗಿರುವುದಿಲ್ಲ. ಆದ್ದರಿಂದ ನಿರ್ಣಯ ತೆಗೆದುಕೊಳ್ಳುವ ಮೊದಲು ಇನ್ನೊಂದು ಸಾರಿ ಯೋಚಿಸಿ. ಈ ರೀತಿಯೂ ಆಗಬಹುದು, ನೀವು ಬಹಳ ಬೇಗ ಕೆಟ್ಟ ದಾರಿಯನ್ನು ನಿಮ್ಮದಾಗಿಸಿಕೊಂಡ ಹಾಗೆ. ಇಂದು ಪರಸ್ಪರ ಸಂಬಂಧದ ಕಾರಣವಾಗಿ ಲಾಭವಾಗುವುದು. ನೀವು ಪರಸ್ಪರ ಸಂಬಂಧವನ್ನು ಒಟ್ಟುಗೂಡಿಸುವಲ್ಲಿ ನಿಮ್ಮ ಸಾಕಷ್ಟು ಸಮಯವನ್ನು ಕಳೆಯುವಿರಿ. ಇದರಿಂದ ನಿಮಗೆ ಜೀವನ ಪರ್ಯಂತ ಕ್ಷೇತ್ರದಲ್ಲಿ ಲಾಭವಾಗುವುದು. ನೀವು ನಿಮ್ಮ ಕೆಲಸದಲ್ಲಿ ಹೊಸ ಪ್ರೇರಣೆಯನ್ನು ಪಡೆಯುವಿರಿ. ನೀವು ಕೆಲವು ದಿನಗಳ ಹಿಂದೆ ಯಾವುದಾದರೂ ಪ್ರಾಪರ್ಟಿ ಅಥವಾ ಹೊಸ ಬಿಸಿನೆಸ್ಗೆ ಬಂಡವಾಳ ಹೂಡಬೇಕು ಎಂದಿದ್ದರೆ ಇಂದಿನ ದಿನ ನೀವು ಮುಂದುವರಿಯುವಿರಿ. ನಿಮ್ಮ ಎದುರಿಗೆ ಯಾವುದಾದರೂ ಅಂತಾರಾಷ್ಟ್ರೀಯ ಬಿಸಿನೆಸ್ನಲ್ಲೂ ಬಂಡವಾಳ ಹೂಡುವ ಅವಕಾಶ ಸಿಗಬಹುದು. ಅದರಲ್ಲಿ ಮುಂದೆ ಹೋಗಿ ಲಾಭ ಕಾಣುವುದು. ಯಾವುದಾದರೂ ದೊಡ್ಡ ಪ್ರಾಪರ್ಟಿ ಡೀಲ್ಗೆ ಇಂದು ಸಮಯ ಬರುವುದು. ಗರ್ಭವತಿ ಮಹಿಳೆಯರು ತಮ್ಮ ಊಟ ಉಪಚಾರದ ಬಗ್ಗೆ ಗಮನವಿಟ್ಟುಕೊಳ್ಳಬೇಕು. ಅವಶ್ಯಕತೆಗಿಂತ ಹೆಚ್ಚು ಕೆಲಸ ಮಾಡಬೇಡಿ. ಇಂದಿನ ದಿನ ನೀವು ಸಮಾಧಾನದಿಂದ ಇರಿ. ಸಿಂಹರಾಶಿ, ಇಂದಿನ ದಿನ ಚೆನ್ನಾಗಿ ಮಜಾ ಮಾಡಲು ಇದೆ. ಇದರ ಪೂರ್ಣ ಲಾಭವನ್ನು ಪಡೆಯಿರಿ. ಈ ಸಮಯದಲ್ಲಿ ನೀವು ನಿಮ್ಮ ದಿನಚರಿಯಿಂದ ರಜೆಯನ್ನು ತೆಗೆದುಕೊಳ್ಳಬೇಕು. ನೀವು ನಿಮ್ಮ ಪ್ರಿಯ ಜನರ ಜೊತೆ ಎಲ್ಲಾದರೂ ಸುತ್ತಾಡಲು ಹೋಗಬಹುದು. ನೀವು ಹೊರಗೆ ಸುತ್ತಾಡಲು ಹೋಗುವುದರ ಬಗ್ಗೆ ಯೋಚಿಸಿಲ್ಲವಾದರೆ ಈಗ ಯೋಚಿಸಿ ಹಾಗೂ ಎಲ್ಲಾದರೂ ಪಿಕ್ನಿಕ್ಗೆ ಹೋಗಲು ಪ್ರಯತ್ನಿಸಿ. ನೀವು ನಿಮ್ಮ ಜೀವನದಲ್ಲಿ ಬೇರೆ ತರಹ ಆಗುವ ಹಾಗೆ ಯೋಚಿಸುತ್ತಿದ್ದೀರಿ. ಇವಾಗಿನ ಸಂಬಂಧವನ್ನು ಬಿಟ್ಟು ಮತ್ತು ಇಷ್ಟಪಡಿ ಅಥವಾ ಪಡೆದೇ ಇರಿ. ಅದರಿಂದ ನಿಮ್ಮ ಪಾರ್ಟ್ನರ್ಗೆ ದುಃಖ ಉಂಟು ಮಾಡಬೇಡಿ, ಏಕೆಂದರೆ ನಿಮಗೆ ಇದರಿಂದ ಪಶ್ಚಾತ್ತಾಪವಾಗುತ್ತದೆ. ಕಾಡಿನಂತಹ ಜಾಗಕ್ಕೆ ಸುತ್ತಾಡುವುದಕ್ಕೆ ಹೋಗುವುದು ಮಜವಾಗಿರುತ್ತದೆ, ಆದರೆ ಕೆಟ್ಟದ್ದೂ ಸಹ ಆಗುತ್ತದೆ. ಆದ್ದರಿಂದ ಇದಕ್ಕೆ ರೆಡಿಯಾಗಿರಿ. ಇಂದು ನೀವು ಕಾರ್ಯಸ್ಥಳದಲ್ಲಿ ನಿಮ್ಮನ್ನು ಒಬ್ಬ ಅಧಿಕಾರಿಯ ರೂಪದಲ್ಲಿ ನೋಡಿಕೊಳ್ಳುತ್ತೀರಿ. ಇಂದು ನಿಮ್ಮ ನೇತೃತ್ವದಲ್ಲಿರುವ ಕ್ಷಮತೆಯ ಬೇರೆ ದಿನಗಳ ಅಪೇಕ್ಷೆಯ ಅಧಿಕವಾದ ನಿಖರತೆ ನಿಮ್ಮ ಮುಂದೆ ಬರುತ್ತದೆ. ಇಂದು ನಿಮ್ಮ ಪಕ್ವತ್ವದ ಅನುಸಾರವಾಗಿ ನಿಮಗೆ ಉತ್ತರದಾಯಿತ್ವವನ್ನು ನಿಭಾಯಿಸುವ ಅವಕಾಶ ದೊರೆಯುತ್ತದೆ. ಇದರಿಂದ ನೀವು ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಬಹುದು. ಪ್ರೊಫೆಷನಲ್ ವಿಷಯಗಳಲ್ಲಿ ಇಂದು ನಿಮ್ಮ ಯೋಗ್ಯತೆಯನ್ನು ಸಾಬೀತು ಮಾಡಿ ತೋರಿಸುವ ದಿನ. ಆದ್ದರಿಂದ ಇದಕ್ಕಾಗಿ ಯೋಜನೆಗಳನ್ನು ಮಾಡಿಕೊಂಡು ನಡೆಯಿರಿ. ಯಾವುದೇ ಕೆಲಸವನ್ನು ಮಾಡಲು ಸರಿಯಾದ ನಿಯಮಗಳನ್ನು ಹಾಕಿಕೊಳ್ಳುವ ಅವಶ್ಯಕತೆ ಇದೆ. ನೀವು ನಿಮ್ಮ ಸಾಮರ್ಥ್ಯ ಹಾಗೂ ಯೋಗ್ಯತೆಯಿಂದ ನಿಮ್ಮ ಗುರಿಯನ್ನು ಮುಟ್ಟಬಹುದು. ನಿಮ್ಮ ಈ ಯೋಗ್ಯತೆಯ ಉಪಯೋಗವನ್ನು ನಿಮ್ಮ ಆರ್ಥಿಕ ಸ್ಥಿತಿ ಗಟ್ಟಿಗೊಳಿಸಲು ಮಾಡಿಕೊಳ್ಳಿ. ಇಂದು ನೀವು ಯಾವುದೇ ಸಮಸ್ಯೆಗೆ ಸಂಬಂಧಿಸಿದಂತೆ ಬೇರೆಯವರಿಂದ ಸಲಹೆ ಪಡೆದುಕೊಳ್ಳುವಿರಿ. ಈ ಸಲಹೆಯನ್ನು ನಿಮ್ಮ ಪರಿವಾರದವರಲ್ಲಿ ಯಾರಾದರೂ ಕೊಡಬಹುದು. ಯಾರಾದರೂ ವಿಶ್ವಾಸನೀಯ ಮಿತ್ರ ಅಥವಾ ಓದಿರುವಂತಹ ಸಲಹೆಗಾರ ಕೊಡಬಹುದು. ಯಾರಿಂದಲೇ ನಿಮಗೆ ಸಲಹೆ ಸಿಗಲಿ, ಅದರಿಂದ ನೀವು ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು. ಕನ್ಯಾ ರಾಶಿ, ಇಂದು ನಿಮಗೆ ನಿಮ್ಮ ಪರಿವಾರದವರ ಜೊತೆ ಜಗಳವಾಗುವಂತಹ ಸಂಭವವಿದೆ. ಆದ್ದರಿಂದ ಸ್ವಲ್ಪ ನಿಮ್ಮ ಕೋಪದ ಮೇಲೆ ಹಿಡಿತವಿರಲಿ. ಒಂದು ವೇಳೆ ಯಾವುದಾದರೂ ಕಾರಣದಿಂದ ಉತ್ತೇಜಿತರಾದರೂ ವಿಷಯವನ್ನು ಅರ್ಥ ಮಾಡಿಕೊಳ್ಳುತ್ತಾ ನಿಮ್ಮ ಕೋಪದ ಮೇಲೆ ಹಿಡಿತವಿರಲಿ. ನೀವು ಜಗಳದಲ್ಲಿ ಬೀಳುವುದರಿಂದ ಅದು ನಿಮ್ಮ ಆರೋಗ್ಯದ ಮೇಲೂ ಕೆಟ್ಟ ಪರಿಣಾಮ ಬೀರಬಹುದು. ನೀವು ಇವತ್ತು ಒಬ್ಬರು ಗೊತ್ತಿಲ್ಲದೇ ಇರುವಂತಹವರನ್ನು ಭೇಟಿ ಮಾಡುತ್ತೀರಾ. ಅವರು ತುಂಬಾ ದೂರದಲ್ಲಿ ಇರುವವರು. ಇದರ ಅರ್ಥ ಏನೆಂದರೆ ಇವತ್ತು ನೀವು ಇಂಟರ್ನೆಟ್ನಲ್ಲಿ ತುಂಬಾ ಬ್ಯುಸಿಯಾಗಿರುತ್ತೀರಿ. ನೀವು ಅವರನ್ನು ಯಾವುದಾದ್ರೂ ಸ್ನೇಹಿತರ ಮಧ್ಯದಲ್ಲಿ ಭೇಟಿಯಾಗುತ್ತೀರಿ ಅಥವಾ ಅವರು ನಿಮ್ಮ ಜಾಗದಲ್ಲಿ ಸುತ್ತಾಡಲು ಬರುತ್ತಾರೆ. ಏನಾದರೂ ಆಗಲಿ, ಇವತ್ತು ನಿಮಗೆ ಖುಷಿಯ ದಿನವಾಗಿದೆ. ಎಂಜಾಯ್ ಮಾಡಿ. ನೀವೇನಾದರೂ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿದ್ದರೆ ಇಂದಿನ ದಿನ ನಿಮಗೋಸ್ಕರವಾಗಿ ಇದೆ. ನಿಮ್ಮ ಪ್ರೊಫೆಷನಲ್ ಫೀಲ್ಡ್ನಲ್ಲಿ ಹೊಸ ಹೊಸ ವಿಷಯಗಳು ಬರುತ್ತಿವೆ. ಅದರ ಬಗ್ಗೆಯೂ ನೀವು ಅಪ್ಡೇಟ್ ಆಗಿ ಇರಬೇಕು. ವಿಷಯವನ್ನು ಸಂಗ್ರಹಿಸಿ. ನೀವು ಹೀಗೇನಾದರೂ ಮಾಡಿದರೆ ನಿಜವಾಗಲೂ ನೀವು ನಿಮ್ಮ ನಿಯುಕ್ತಕ್ಕೆ ಮಹತ್ವಪೂರ್ಣರಾಗುವಿರಿ ಮತ್ತು ನಿಮ್ಮ ಸಂಪಾದನೆಯು ಚೆನ್ನಾಗಿ ಹೆಚ್ಚುವುದು. ಯಾವುದೇ ಕೆಲಸದ ಒತ್ತಡದಿಂದ ನೀವು ಬಳಲದಂತೆ ಇರಲು ನೀವು ನಿಮ್ಮೊಳಗಿನ ಶಕ್ತಿಯನ್ನು ಉಪಯೋಗಿಸುವ ಅವಶ್ಯಕತೆ ಇದೆ. ಹಾಗೆ ನೆನಪಿನಲ್ಲಿ ಇಡಿ, ನಿಮ್ಮ ದಾರಿಯಲ್ಲಿ ಅಡೆತಡೆಗಳು ಹೇಗೆ ಬರುತ್ತಿರುವವೋ ಹಾಗೆಯೇ ಸಂಪಾದನೆಯು ಹೆಚ್ಚುತ್ತಿರುವುದು. ನೀವು ನಿಮ್ಮ ತೂಕವನ್ನು ಇಳಿಸಿಕೊಳ್ಳಲು ಇಚ್ಛಿಸುವುದಾದರೆ ನೀವು ನಿಮ್ಮ ಊಟ ಉಪಚಾರಗಳ ಬಗ್ಗೆ ಗಮನ ನೀಡಿ ಮತ್ತು ವ್ಯಾಯಾಮದ ಬಗ್ಗೆಯೂ ಗಮನ ನೀಡಿ. ಇಂದು ನಿಮಗೆ ಜಿಮ್ ಅನ್ನು ಬಿಟ್ಟು ಐಸ್ ಕ್ರೀಮ್ ತಿನ್ನಬೇಕು ಎನ್ನಿಸುವುದು, ಆದರೆ ನೀವು ಕೊನೆಯಲ್ಲಿ ಪಶ್ಚಾತ್ತಾಪ ಪಡುವಿರಿ. ನೀವು ನಿಯಮದ ಅನುಸಾರ ನಡೆಯಿರಿ
ನೀವು ಭವಿಷ್ಯದಲ್ಲಿ ಇದರ ಲಾಭ ಪಡೆಯುವಿರಿ. ತುಲಾರಾಶಿ, ಇಂದು ನೀವು ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಿರಿ. ಇಂದು ನೀವು ನಿಮ್ಮ ಬುದ್ಧಿ ಹಾಗೂ ಮನಸ್ಸನ್ನು ಹಾಗೂ ವ್ಯಕ್ತಿತ್ವಕ್ಕೆ ಚೆನ್ನಾಗಿ ಅರ್ಥ ಮಾಡಿಸಲು ಪ್ರಯತ್ನಿಸುವಿರಿ. ಈ ಸಮಯ ನಿಮಗೆ ತುಂಬಾ ಒಳ್ಳೆಯದು. ಯಾವ ದಾರಿಯಲ್ಲಿ ನೀವು ನಡೆಯುತ್ತಿದ್ದೀರಿ ಅದರಿಂದ ನಿಮ್ಮ ಜೀವನದಲ್ಲಿ ಸುಧಾರಣೆ ಬರುತ್ತದೆ ಎಂದು. ನಿಮ್ಮ ಜೀವನದಲ್ಲಿ ಪ್ರೀತಿ ಇಲ್ಲದಿರುವುದು ನಿಮ್ಮನ್ನು ನೀರಸವಾಗಿಸಬಹುದು. ಬಹಳ ಯೋಚಿಸಿ. ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ ಮತ್ತು ಸ್ಫೂರ್ತಿಯನ್ನು ತರಲು ಪ್ರಯತ್ನಿಸಿ. ಹಲವು ಬಾರಿ ನಿಮಗೆ ಬುದ್ಧಿವಂತಿಕೆಯಿಂದ ಕೂಡಿದ ಸೃಜನಾತ್ಮಕವಾದ ಕಾರ್ಯವನ್ನು ಮಾಡಬೇಕೆನಿಸುವುದು. ಇಂದಿನ ದಿನ ಭಾಗ್ಯದಿಂದ ಕೂಡಿದೆ. ನಿಮಗೆ ಇಂದು ಮನಸ್ಸಿಗೆ ಏನೇ ತೋಚಿದರೂ ಮಾಡಲು ಹಿಂಜರಿಯುವಿರಿ. ಇದರಿಂದ ಸಕಾರಾತ್ಮಕ ಪರಿಣಾಮ ಉಂಟಾಗುವುದು ಮತ್ತು ಈ ವಿಷಯದ ಬಗ್ಗೆ ಯೋಚಿಸಬೇಕಾಗಿದೆ. ಇಂದು ನಿಮ್ಮ ತಪ್ಪಿನಿಂದ ಆದಂತಹ ಆರ್ಥಿಕ ನಷ್ಟದ ಬಗ್ಗೆ ವಿಚಾರ ಮಾಡಿ. ಬೇಡದೇ ಇರುವಂತಹ ಸಾಮಾನನ್ನು ತೆಗೆದುಕೊಳ್ಳಲು ಮಾಡಿದ ಖರ್ಚಿನಿಂದ ನಿಮ್ಮ ಆದಾಯದ ಒಂದು ಭಾಗ ಹಾಳಾಯಿತು. ನಿಮ್ಮ ಮನೆ ಖರ್ಚಿನಲ್ಲೂ ಹಿಡಿತವಿರಲಿ. ಇಂದಿನ ದಿನ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ತುಂಬಾ ಚೆನ್ನಾಗಿರುತ್ತದೆ. ಇಂದು ನೀವು ಎಲ್ಲ ಕೆಲಸವನ್ನು ಚೆನ್ನಾಗಿ ಮಾಡುವಿರಿ ಹಾಗೂ ಶಾರೀರಿಕ ಶ್ರಮದಿಂದಲೂ ಹಿಂದೆ ಬೀಳುವುದಿಲ್ಲ. ಇಂದು ಅಡಿಗೆ ಮಾಡುವಾಗ ಸ್ವಲ್ಪ ಪೆಟ್ಟಾಗಬಹುದು. ನೀವು ತುಂಬಾ ಸಮಾಧಾನದಿಂದ ಕೆಲಸ ಮಾಡಬೇಕು ಹಾಗೂ ಗಮನದಲ್ಲಿ ಇಟ್ಟುಕೊಳ್ಳಿ. ಬೆಂಕಿ ಹಾಗೂ ಬಿಸಿ ಉಪಕರಣಗಳ ಕೆಲಸವನ್ನು ಎಚ್ಚರಿಕೆ ವಹಿಸಿ ಮಾಡಿ. ವೃಶ್ಚಿಕ ರಾಶಿ, ಇಂದು ನೀವು ಚೆನ್ನಾಗಿ ಗುರುತಿಸಿಕೊಳ್ಳುವಿರಿ. ಇಂದು ನೀವು ಯಾವ ಹಂತದಲ್ಲಿ ಇರುವಿರೋ ಅದು ನಿಮ್ಮ ಸಂಪ್ರೇಕ್ಷಣ ಕಲೆ ಹಾಗೂ ನಿಮ್ಮ ದೃಢತೆಯ ಕಾರಣದಿಂದ ಆಗಿದೆ. ನೀವು ಇನ್ನೂ ಅಧಿಕ ಸಫಲತೆಯನ್ನು ಪಡೆದುಕೊಳ್ಳುವ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ. ನಿಮ್ಮ ಸ್ಥಾನವನ್ನು ನಿಮ್ಮ ದಾರಿಯ ಮಧ್ಯವರದ ಹಾಗೆ ನೋಡಿಕೊಳ್ಳಿ. ಇದರಿಂದ ಜನರು ನಿಮ್ಮನ್ನು ಗೌರವಿಸುವರು. ಇವತ್ತು ನಿಮಗೆ ತಂದೆ ತಾಯಿಯ ಒತ್ತಡದ ಕಾರಣ ಮದುವೆಯ ಬಗ್ಗೆ ಗಾಬರಿಯಾಗುತ್ತದೆ. ಹೊರಗಿನ ಒತ್ತಡದಿಂದ ದೂರ ಇರಿ ಮತ್ತು ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ. ಕೊನೆಗೆ ನಿಮ್ಮ ಫೀಲಿಂಗ್ಸ್ನಿಂದ ತಂದೆ ತಾಯಿಗೆ ನಂಬಿಕೆ ಬರುವಂತೆ ಮಾಡುವುದರಲ್ಲಿ ಸಫಲವಾಗುವಿರಿ ಮತ್ತು ನಿಮ್ಮ ತಂದೆ ತಾಯಿಗೂ ಪಶ್ಚಾತ್ತಾಪದ ಅನುಭವವಾಗುತ್ತದೆ. ಇವತ್ತು ನೀವು ಖುಷಿಯಿಂದ ಇರುವಿರಿ. ಇಂದಿನ ದಿನ ವಿದ್ಯಾರ್ಥಿಗಳಿಗೆ ಶುಭವಾಗಿದೆ. ನಿಮಗೆ ಆತ್ಮವಿಶ್ವಾಸದಿಂದ ನಿಮ್ಮಲ್ಲಿ ನೀವೇ ಧೈರ್ಯದಿಂದ ಇರಬೇಕು. ನಿಮ್ಮ ಹೆದರಿಕೆಯು ನಿಮ್ಮ ಬುನಾದಿಯನ್ನು ಅಲ್ಲಾಡಿಸುತ್ತದೆ. ಇದಕ್ಕೋಸ್ಕರ ನೀವು ಶ್ರೇಷ್ಠವಾದ ಪ್ರದರ್ಶನ ತೋರಿಸಿ. ನೀವು ಯಾವುದಾದರೂ ಡೀಲ್ ಆಸೆಯಲ್ಲಿದ್ದರೆ ಇಂದು ಅದಕ್ಕೆ ಒಳ್ಳೆಯ ಸಂಭಾವನೆ ದೊರೆಯುತ್ತದೆ. ಆದ್ದರಿಂದ ಮೀಟಿಂಗಿಗೆ ಮೊದಲು ಪೂರ್ತಿಯಾಗಿ ರೆಡಿ ಮಾಡಿಕೊಳ್ಳಿ. ನೀವು ಒಂದು ಅಂದಾಜಿನಲ್ಲಿ ನಡೆಯಿರಿ. ಮೀಟಿಂಗ್ನಲ್ಲಿ ಯಾರು ಯಾರು ಬರುತ್ತಾರೆ ಎಂದು ಇದು ನಿಮಗೆ ಒಳ್ಳೆಯದಾಗುತ್ತದೆ. ಇಂದು ನಿಮಗೆ ಹೊಟ್ಟೆಯ ತೊಂದರೆಯಿಂದ ಆರಾಮ ದೊರೆಯುವುದು. ಬರ್ಗರ್, ಪಿಜ್ಜಾವನ್ನು ತಿನ್ನಬೇಡಿ, ಏಕೆಂದರೆ ನೀವು ಆರೋಗ್ಯದ ಬಗ್ಗೆ ಗಮನ ವಹಿಸಬೇಕು. ಒಳ್ಳೆಯದನ್ನೇ ತಿನ್ನಿ. ನಿಮ್ಮ ರಾತ್ರಿಯ ಊಟವನ್ನು ಸರಿಯಾದ ಸಮಯದಲ್ಲಿ ಊಟ ಮಾಡಿ. ಇದರಿಂದ ನಿಮ್ಮ ಪಚನಕ್ರಿಯೆ ಆರೋಗ್ಯವಾಗಿರುವುದು. ಧನುರಾಶಿ, ಇಂದು ನೀವು ನಿಮ್ಮ ಉನ್ನತ ಅಧಿಕಾರಿಗಳ ದೆಸೆಯಿಂದ ಸ್ವಲ್ಪ ತೊಂದರೆಯನ್ನು ಅನುಭವಿಸಬಹುದು. ಈ ಸಮಯದಲ್ಲಿ ನೀವು ಯೋಚನೆ ಮಾಡಿ ಮುಂದುವರಿಯಬೇಕಿದೆ. ನಿಮ್ಮ ಅಕ್ಕಪಕ್ಕದ ವಾತಾವರಣ ಅಷ್ಟು ಚೆನ್ನಾಗಿಲ್ಲ. ಆದ್ದರಿಂದ ಸಮಾಧಾನದಿಂದ ಕೆಲಸ ತೆಗೆದುಕೊಳ್ಳಿ. ಇಲ್ಲವಾದರೆ ಯಾವುದಾದರೂ ತೊಂದರೆಯಲ್ಲಿ ಸಿಕ್ಕಿಹಾಕಿಕೊಳ್ಳುವಿರಿ. ಯಾರು ಹಾಗೂ ಎಲ್ಲಿ ತಪ್ಪಿದೆ ಎಂದು ಅರ್ಥ ಮಾಡಿಕೊಳ್ಳುವುದರಲ್ಲೇ ನಿಮ್ಮ ಬುದ್ಧಿವಂತಿಕೆ ಇದೆ. ಹಾಗೆಯೇ ಅದನ್ನು ಸುಧಾರಿಸಲು ಪ್ರಯತ್ನಪಡಿ. ಇನ್ನು ನಿಮಗೆ ಎಲ್ಲ ಕಡೆಯಲ್ಲಿಯೂ ರೋಮಾನ್ಸ್ ಕಾಣಿಸುತ್ತದೆ. ನಿಮ್ಮ ಹತ್ತಿರ ಸ್ವಲ್ಪ ಸಮಯ ಇದೆ. ಅದರಲ್ಲಿ ನಿಮ್ಮ ಭಾವನೆಗಳನ್ನು ಬೇರೆ ರೀತಿಯಲ್ಲಿ ಪ್ರಕಟಪಡಿಸುತ್ತೀರಿ. ಯಾವುದೇ ಪ್ರಸಿದ್ಧಿಯ ಕ್ಷಮತೆಯನ್ನು ಇಡುವುದಾದರೆ ಅದು ಇಂದು ನಿಮಗೆ ಸಿಗಬಲ್ಲದು. ಇದರ ನಂತರ ನಿಮಗೆ ನಿಮ್ಮ ಒಳ್ಳೆಯ ಕೆಲಸದ ಕಾರಣ ಗೌರವ ಕೊಡಬಲ್ಲದು. ಈ ರೀತಿಯಾಗಿ ಕೆಲಸ ಮಾಡಲು ಅದನ್ನು ಹಾಗೆಯೇ ನಿರಂತರವಾಗಿ ಉಳಿಸಿಡಿ. ಬಿಸಿನೆಸ್ಗೆ ಸಂಬಂಧಿಸಿದ ನಿರ್ಣಯ ತೆಗೆದುಕೊಳ್ಳುವಾಗ ಎಚ್ಚರಿಕೆಯಿಂದ ಇರಿ. ನಿಮ್ಮ ಬಿಸಿನೆಸ್ ಪಾರ್ಟ್ನರ್ ನಿಮ್ಮಿಂದ ಲಾಭ ಪಡೆದುಕೊಳ್ಳುವ ಬಲವಾದ ಸಂಕೇತವಿದೆ. ಅದನ್ನು ಬಿಟ್ಟು ಎಲ್ಲಿಯವರೆಗೆ ಆರ್ಥಿಕ ವಿಷಯಗಳ ಪ್ರಶ್ನೆ ಇದೆ, ಇಂದಿನ ದಿನ ನಿಮಗೆ ಚೆನ್ನಾಗಿದೆ. ಇಂದು ನೀವು ನಿಮಗೆ ಹಾಗೂ ನಿಮ್ಮ ಪರಿವಾರದವರಿಗೆ ಸುರಕ್ಷಿತವಾದ ಆಹಾರವನ್ನು ತಿನ್ನಿಸಿ. ಕಾಯಿಲೆಗಳು ಬರದಂತೆ ತಡೆಯಿರಿ. ಜನಜಂಗುಳಿ ಪ್ರದೇಶದಿಂದ ಹೊರಗಿರಲು ಪ್ರಯತ್ನಿಸಿ. ನೀವು ಸಣ್ಣ ಸಣ್ಣ ಕಾಯಿಲೆಗಳು ಎಂದರೆ ಶೀತ, ಕೆಮ್ಮು ಆದರೆ ಸ್ವಲ್ಪ ತಡೆಯಬಹುದು. ಮಕರ ರಾಶಿ, ಇಂದು ನೀವು ತುಂಬಾ ಸಂತೋಷವಾಗಿರುವಿರಿ, ಏಕೆಂದರೆ ನೀವು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಹುಡುಕಿಕೊಂಡಿರಿ. ತುಂಬಾ ದಿನಗಳಿಂದ ನೀವು ಈ ತೊಂದರೆಯನ್ನು ಎದುರಿಸುತ್ತಿದ್ದೀರಿ. ಶಾಂತಿ ಹಾಗೂ ಬುದ್ಧಿವಂತಿಕೆಯಿಂದ ಈ ಸಮಸ್ಯೆಗೆ ಪರಿಹಾರ ಕೊಂಡುಕೊಳ್ಳಬಹುದು. ಅದು ಎಲ್ಲರಿಗೂ ಹಿತವಾಗುವಂತೆಯೂ ಇರುತ್ತದೆ. ಈಗ ನೀವು ಈ ಸಮಸ್ಯೆಯಿಂದ ಪೂರ್ತಿಯಾಗಿ ಹೊರಬರಬಹುದು. ಇಂದು ನೀವು ನಿಮ್ಮ ರೋಮಾನ್ಸ್ನಿಂದ ತುಂಬಿದ ಜೀವನದಿಂದ ಹೊರಗಡೆ ಬನ್ನಿ. ನಿಮಗೆ ಅನಿಸುತ್ತದೆ ನಿಮ್ಮ ದಿನಚರ್ಯೆಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಳಿ. ಪಟ್ಟಣದಿಂದ ಹೊರಗೆ ಹೋಗಿ ಸುತ್ತಾಡಲು ಹೋಗಿ ಸಂಗಾತಿಯ ಜೊತೆ ಸೇರಿಕೊಂಡು ಮಜವಾಗಿರಿ. ಇಂದಿನ ದಿನ ರೋಮಾನ್ಸ್ನಿಂದ ತುಂಬಿರುತ್ತದೆ. ನಿಮಗೆ ಅದರ ಸರಿಯಾದ ಉತ್ತರ ನೋಡಲು ಸಿಗುತ್ತದೆ.
ಇಂದು ಕಾರ್ಯಸ್ಥಳದಲ್ಲಿ ಮನಸ್ಸಿಲ್ಲದ ಸ್ಥಿತಿ ನಿರ್ಮಿತವಾಗಬಹುದು. ಆದರೆ ಇದರಿಂದ ನಿಮ್ಮ ಸಮಯ ವ್ಯರ್ಥವಾಗಿ ನಷ್ಟವಾಗುವುದು ಮತ್ತು ಪ್ರದರ್ಶನವು ಪ್ರಭಾವಿತವಾಗಬಹುದು. ನೀವು ಉತ್ತಮ ಪ್ರದರ್ಶನವನ್ನು ನೀಡಿ ಹಾಗೂ ಗಮನವಿಟ್ಟು ಕೇಂದ್ರೀಕರಿಸಿ. ಮನೆ ಮತ್ತು ಜಮೀನಿಗೆ ಸಂಬಂಧಿಸಿದ ಬಂಡವಾಳ ಹೂಡಿಕೆ ನಿಮಗೆ ಆದಾಯದ ಮಾರ್ಗವಾಗಬಲ್ಲದು. ನೀವು ಈಗ ಯಾವುದಾದರೂ ಜಮೀನನ್ನು ಖರೀದಿಸಿದರೆ ಅಥವಾ ಮಾರಾಟ ಮಾಡಿದರೆ ನಿಮ್ಮ ಹಣ ಹೆಚ್ಚುವುದು. ಅಚಲ ಸಂಪತ್ತಿನ ವಿಚಾರದಲ್ಲಿ ನಿಮಗೆ ಬಂಗಾರದಂತಹ ಅವಕಾಶವಿದೆ. ಅದು ನಿಮಗೆ ವಿಶೇಷ ಲಾಭ ಪ್ರದಾನ ಮಾಡುವುದು. ನೀವು ಇದರಲ್ಲಿ ಚತುರತೆಯಿಂದ ಮತ್ತು ಎಚ್ಚರಿಕೆಯಿಂದ ಬಂಡವಾಳ ಹೂಡಿ. ಇಂದು ಒಳ್ಳೆಯ ಆರೋಗ್ಯಕ್ಕಾಗಿ ಹೊರಗೆ ಹೋಗಿ ತಾಜಾ ಗಾಳಿಯನ್ನು ಸೇವಿಸಿರಿ ಹಾಗೂ ವ್ಯಾಯಾಮದ ಆನಂದವನ್ನು ಪಡೆಯಿರಿ. ಇಂದು ನೀವು ಮನೆಯಿಂದ ಹೊರಗೆ ಸ್ಪೋರ್ಟ್ಸ್ ಅಥವಾ ಬೇರೆ ಯಾವುದಾದರೂ ವಿಶೇಷ ಕೆಲಸದಲ್ಲಿ ನಿಮ್ಮ ಸ್ನೇಹಿತರ ಜೊತೆ ಇದ್ದರೆ ನಿಮಗೆ ಒಳಗಿನಿಂದ ವ್ಯಾಯಾಮ ಮಾಡಬೇಕು ಎಂದು ಅನಿಸುವುದು. ಹೊರಗೆ ಹೋಗಿ ಬೇರೆಯವರನ್ನು ಭೇಟಿಯಾಗುವುದರಿಂದ ನಿಮ್ಮ ಮನಸ್ಸು ಚೆನ್ನಾಗಿರುತ್ತದೆ ಹಾಗೂ ಅದರ ಪ್ರಭಾವ ನಿಮ್ಮ ಆರೋಗ್ಯದ ಮೇಲೂ ಚೆನ್ನಾಗಿ ಆಗುತ್ತದೆ. ಕುಂಭರಾಶಿ, ಇಂದು ನಿಮಗೆ ನಿಮ್ಮ ಪರಿವಾರದ ಸದಸ್ಯ ತೆಗೆದುಕೊಂಡಿರುವ ನಿರ್ಣಯ ನಿಮಗೆ ಸರಿ ಅನಿಸದಿರಬಹುದು. ಈ ನಿರ್ಣಯದ ಪ್ರಭಾವ ನಿಮ್ಮ ಮೇಲೂ ಬೀಳಬಹುದು. ಆದರೆ ನೀವು ಇದನ್ನು ಬದಲಾಯಿಸುವ ಸ್ಥಿತಿಯಲ್ಲಿ ಇಲ್ಲ. ಆದ್ದರಿಂದ ನೀವು ದೂರು ಕೊಡದೇ ಇರುವುದೇ ಒಳ್ಳೆಯದು ಹಾಗೂ ಅದನ್ನು ಹಾಗೆಯೇ ಸ್ವೀಕಾರ ಮಾಡಿ. ನೆನಪಿನಲ್ಲಿ ಇಟ್ಟುಕೊಳ್ಳಿ, ಕೆಲವೊಂದು ಯುದ್ಧಗಳನ್ನು ಯುದ್ಧ ಮಾಡದೆಯೂ ಗೆಲ್ಲಬಹುದು. ಸಾಮಾಜಿಕ ಕಾರ್ಯ ಅಥವಾ ಯಾವುದಾದರೂ ಸ್ಥಾನದಲ್ಲಿ ನೀವು ಹೋಗುತ್ತಿದ್ದರೆ ನಿಮಗೆ ಒಬ್ಬರು ಮುಖ್ಯವಾದ ವ್ಯಕ್ತಿ ಸಿಗುತ್ತಾರೆ. ಆ ಜಾಗ ಕಾಫಿ ಶಾಪ್ ಅಥವಾ ಡಾನ್ಸ್ ಬಾರ್ ಆಗಿರಬಹುದು. ಈ ಹೊಸ ವ್ಯಕ್ತಿಯ ಜೊತೆಗೆ ನೀವು ಡೇಟಿಂಗ್ಗೂ ಹೋಗಬಹುದು. ಇವರ ಹತ್ತಿರ ಸಂಬಂಧ ಬೆಳೆಸುವುದು ನಿಮಗೆ ರೋಚಕವಾಗಿರುತ್ತದೆ. ಇಂದಿನ ದಿನ ಕಠಿಣ ಪರಿಸ್ಥಿತಿಗಳಲ್ಲಿ ನಿಮ್ಮ ಪ್ರತಿಭೆಯನ್ನು ಎಲ್ಲರ ಮುಂದೆ ತೋರಿಸಬೇಕಾಗಿದೆ. ವಿಪರೀತ ಪರಿಸ್ಥಿತಿಗಳಲ್ಲಿ ನಿಮ್ಮ ಧೈರ್ಯ ಹಾಗೂ ಆತ್ಮವಿಶ್ವಾಸವನ್ನು ನಿಮ್ಮೊಡನೆ ಇರಿಸಿ. ಇದು ಕಠಿಣ ಪರೀಕ್ಷೆಯ ಸಮಯ ನಿಮಗೆ ಶುಭವಾಗುವುದು ಹಾಗೂ ನೀವು ಬುದ್ಧಿವಂತಿಕೆಯಿಂದ ಪ್ರದರ್ಶನ ಮಾಡಬಲ್ಲಿರಿ. ನೀವು ಯಾರಿಗಾದರೂ ಸಾಲ ಕೊಟ್ಟಿದ್ದರೆ ಅದನ್ನು ವಾಪಸ್ಸು ಮಾಡಲು ಯೋಚಿಸುತ್ತಿದ್ದರೆ ಇಂದು ನಿಮಗೆ ಒಳ್ಳೆಯ ಸುದ್ದಿ ಸಿಗುವುದು. ಇದಕ್ಕೋಸ್ಕರ ನೀವು ತುಂಬಾ ದಿನಗಳಿಂದ ಕಾಯ್ದಿದ್ದೀರಿ, ಆದರೆ ನೀವು ಧೈರ್ಯದಿಂದ ಕೆಲಸ ತೆಗೆದುಕೊಂಡಿರಿ. ಇದು ಅದರ ಫಲಿತಾಂಶವಾಗಿದೆ. ಮುಂದೆ ಯಾರಿಗಾದರೂ ಸಾಲ ಕೊಡುವ ಮೊದಲು ಯೋಚಿಸಿ. ಹಾಗೆಯೇ ಸಾಲ ಕೊಡುವಾಗ ಏನಾದರೂ ದಾಖಲೆ ಪತ್ರವನ್ನು ಇಟ್ಟುಕೊಳ್ಳಿ. ಇಂದು ನೀವು ನಿಮ್ಮ ಎಕ್ಸರ್ಸೈಸ್ ಹಾಗೂ ಫಿಟ್ನೆಸ್ ಕಡೆ ಗಮನ ಹರಿಸಬೇಕು. ಇಂದು ನೀವು ಸಿಹಿಯಾದ ಹಾಗೂ ಸ್ನ್ಯಾಕ್ಸ್ ತಿನ್ನುವುದು ಒಳ್ಳೆಯದಲ್ಲ. ಆದ್ದರಿಂದ ಚೆನ್ನಾಗಿ ತಿನ್ನುವ ಅಭ್ಯಾಸವನ್ನು ಮರೆಯಬೇಡಿ. ಮೀನರಾಶಿ, ಇವತ್ತು ನಿಮಗೆ ವಿದೇಶದಿಂದ ಯಾವುದಾದರೂ ಒಳ್ಳೆಯ ಸುದ್ದಿ ಬರುವ ಸಾಧ್ಯತೆಗಳಿವೆ. ಒಂದು ವೇಳೆ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಪರಿವಾರದವರು ವಿದೇಶದಲ್ಲಿ ವಾಸಿಸುತ್ತಿದ್ದರೆ ಆ ಸುದ್ದಿ ಅವರಿಂದಲೇ ಬರಬಹುದು. ಇದು ಯಾವ ದಿನವೆಂದರೆ ನಿಮಗೆ ಯಾವುದಾದರೂ ವಿದೇಶಿ ಯಾತ್ರೆಗೆ ಹೋಗುವಂತಾಗಬಹುದು ಮತ್ತು ವಿದೇಶಿ ಯಾತ್ರೆ ನಿಮಗೆ ಸವಿ ನೆನಪುಗಳನ್ನು ನೀಡುತ್ತದೆ. ಇಂದು ನೀವು ಸಂಗಾತಿಯ ಜೊತೆ ಪ್ರೀತಿಯನ್ನು ಪ್ರಕಟಿಸುತ್ತೀರಿ. ನೀವಿಬ್ಬರು ಸಂಬಂಧ ಸುಧಾರಣೆ ಮಾಡಲು ಪ್ರಯಾಸ ಪಡುತ್ತೀರಿ. ನಿಮ್ಮ ಸಂಬಂಧಕ್ಕೆ ಹೊಸ ಆಯಾಮ ದೊರೆಯುತ್ತದೆ. ಇಂದಿನ ದಿನ ನಿಮ್ಮ ಹತ್ತಿರದ ವ್ಯಕ್ತಿಯ ಜೊತೆ ಪಾಲುದಾರರಾಗಲು ಉತ್ಸುಕರಾಗಿರುವಿರಿ. ಯಾವುದೇ ಕೆಲಸಕ್ಕಾಗಲಿ ಒಪ್ಪಿಗೆ ಕೊಡುವ ಮುನ್ನ ಒಮ್ಮೆ ಯೋಚಿಸಿ. ನಿಮಗೆ ಒಳ್ಳೆಯ ಸಮಯ ಬರುವವರೆಗೂ ತಡೆಯಿರಿ. ಇಂದು ಸ್ನೇಹಿತರು ಮತ್ತು ನಿಮ್ಮ ಮೇಲಿನ ಸಂಪಾದನೆಯನ್ನು ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಪರಿವಾರದವರ ಮನೋರಂಜನೆಗೆ ಖರ್ಚು ಮಾಡುವಿರಿ. ನೀವು ತುಂಬಾ ದಿನಗಳಿಂದ ಕೆಲಸದಲ್ಲಿ ಬಿಡುವು ಮಾಡಿಕೊಂಡು ಎಲ್ಲಾದರೂ ಮಜಾ ಮಾಡಲು ಯೋಚಿಸುತ್ತಿದ್ದೀರಿ. ಆದ್ದರಿಂದ ಇಂದು ನಿಮ್ಮ ಗ್ರೂಪ್ನ ಜೊತೆ ಹೋಗಿ ಹಣ ಖರ್ಚು ಮಾಡಬಹುದು. ಇಂದು ಖರ್ಚಾಗುತ್ತಿರುವ ಹಣದ ಬಗ್ಗೆ ಚಿಂತಿಸಬೇಡಿ. ಹೋಗಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಎಂಜಾಯ್ ಮಾಡಿ. ಇಂದು ಸೊಂಟಕ್ಕೆ ಸಂಬಂಧಿಸಿದ ಹಾಗೆ ಯಾವ ಬೇಜವಾಬ್ದಾರಿಯನ್ನು ತೋರಿಸಬೇಡಿ. ಸೊಂಟದ ನೋವಿನಿಂದ ಮುಕ್ತಿ ಪಡೆಯಲು ನೀವು ಭಾರವಿಲ್ಲದಂತಹ ಸುಲಭ ವ್ಯಾಯಾಮ ಹಾಗೂ ಯೋಗವನ್ನು ಮಾಡಬಹುದು. ಏಕೆಂದರೆ ನೋವಿನಿಂದ ಮುಕ್ತಿ ಸಿಗಲಿ. ನೆನಪಿನಲ್ಲಿ ಇಟ್ಟುಕೊಳ್ಳಿ, ಈ ಸಣ್ಣ ತೊಂದರೆ ದೊಡ್ಡದಾಗುವಂತೆ ಏನನ್ನೂ ಮಾಡಬೇಡಿ. ಇಂದು ಶಾರೀರಿಕ ಶ್ರಮ ಹೆಚ್ಚು ಮಾಡಬೇಡಿ.